ಮೇಷರಾಶಿಯವರು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯಾವುದೋ ಒಂದು ಕೆಲಸ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯ ನಿಮ್ಮ ಮೇಲಿದೆ ಅಂತಾದರೆ ನಾನು ಎಷ್ಟರ ಮಟ್ಟಿಗೆ ಅದನ್ನು ನಿಭಾಯಿಸಬಲ್ಲೆ ಅನ್ನುವಂಥದ್ದು. ಜೊತೆಗೆ ಆ ರೀತಿ ಜವಾಬ್ದಾರಿಯುತವಾಗಿ ಮಾಡಬೇಕಾದಂತಹ ಕೆಲಸದಲ್ಲಿ ನನ್ನ ತಾಳ್ಮೆ ಎಷ್ಟು, ಯಾವ ರೀತಿ ನಾನು ಈ ಒಂದು ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬಲ್ಲೆ, ಇವೆಲ್ಲವನ್ನು ಸರಿಯಾಗಿ ಪ್ರಶ್ನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಬುದ್ಧಿವಂತರ ಸಹವಾಸ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಯಾಕೆ ಅಂತಂದರೆ ಅವರು ಸಂತೋಷವಾಗಿರ್ತಾರೆ, ಅದರಲ್ಲಿ ನೀವು ಕೂಡ ಭಾಗಿಗಳಾಗ್ತೀರಿ ಎನ್ನುವಂಥದ್ದು. ಮನೆಯ ನವೀಕರಣದ ವಿಚಾರ ಅಲ್ಲಿ ಮುನ್ನೆಲೆಗೆ ಬರಬಹುದು. ಅವಿವಾಹಿತರಿಗೆ ಏನೋ ಸಣ್ಣದಾಗಿ ಸಿಹಿ ಸುದ್ದಿ, ಆದರೆ ಅನುಮಾನ ಪಡುವಂಥದ್ದು ಬೇಡ. ನಿಮ್ಮ ಪ್ರಯತ್ನ ನಿಮ್ಮದಾಗಿರಲಿ. ಭಗವಂತನ ಅನುಗ್ರಹ, ಅದೃಷ್ಟ ಎರಡೂ ಇದರ ಜೊತೆಗೆ ಸೇರಿ ಬಂದಾಗ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಪ್ರಯಾಣದಿಂದ ತೊಂದರೆ ಆಗಬಹುದು, ಆದರೆ ಪ್ರಯಾಣ ಅನ್ನುವಂಥದ್ದು ಅನಿವಾರ್ಯವಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಆಗಲಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯೂ ಇದೆ. ಶುಭವಾಗಿ. ವೃಷಭ ರಾಶಿ, ಸಾಲದ ವಿಚಾರ ಬೇಡ. ನೀವು ಸಾಲ ಮಾಡೋದು, ಬೇರೆಯವರಿಗೆ ಸಾಲ ಕೊಡಿಸೋದು, ಅಥವಾ ನೀವು ಬೇರೆಯವರ ಸಾಲಕ್ಕೆ ಸಾಕ್ಷಿಯಾಗಿ ಸಹಿ ಮಾಡುವಂಥದ್ದು, ಯಾವುದೇ ವ್ಯವಹಾರಗಳು ಸಾಲದ ವಿಚಾರವಾಗಿ ಖಂಡಿತವಾಗಿ ಬೇಡವೇ ಬೇಡ. ವಿವಾಹದ ವಿಚಾರ ಪ್ರಸ್ತಾಪವಾಗತ್ತೆ, ಆದರೆ ಅದು ಬೇಡ ಅನ್ನುವಂಥದ್ದು ನಿರಾಸೆಗೆ ಕಾರಣವಾಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಮಾತಾಡುವಾಗ ಅದು ಬೇಡ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಗೌರವ ಎಲ್ಲಿ ಇರುತ್ತೋ ಅಂತಹ ಸ್ಥಳದಲ್ಲಿ ನೀವು ಭಾಗಿಗಳಾಗಿ, ಇಲ್ಲದೇ ಇದ್ದರೆ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನೆಯ ಅಗತ್ಯತೆಗಳನ್ನು ಗಮನಿಸಿ, ನೀವು ಒಂದು ಮುಖ್ಯ ಸ್ಥಾನದಲ್ಲಿ ನಿಂತುಕೊಂಡು ನಿಮ್ಮ ಕರ್ತವ್ಯ ಏನು ಮಾಡಬೇಕು ಮನೆಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ವಿನಾಕಾರಣ ಎಲ್ಲೂ ತಿರುಗದೇ ಇದ್ದರೆ ಒಳ್ಳೆಯದು ಅಂತ ಹೇಳಿ ಅರ್ಥ. ಪ್ರೇಮದ ವಿಚಾರದಲ್ಲಿ ಸಮಾಧಾನ ಇರಬಹುದು. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಪ್ರೀತಿ ಪ್ರೇಮಕ್ಕೆ ಒಂದು ಸರಿಯಾದಂತಹ ಬೆಲೆ ಸಿಕ್ಕಲಿ. ಶುಭವಾಗಲಿ. ಮಿಥುನ ರಾಶಿ, ಬಂಧುಗಳಿಂದಲೇ ನಿಮ್ಮ ವೃತ್ತಿ ಅಥವಾ ನೌಕರಿಗೆ, ನಿಮ್ಮ ವ್ಯವಹಾರಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದಿದೆ. ಲಾಭ ಅಥವಾ ನಷ್ಟ ಅಥವಾ ಹಣ ಇವೆಲ್ಲವೂ ಕೂಡ ತಾತ್ಕಾಲಿಕವಾದಂತಹ ವ್ಯವಹಾರ ಅಂತ ಹೇಳಿ ಭಾವಿಸಬೇಕು. ನೀವು ಹಿಂದೆ ಇದ್ದ ಪರಿಸ್ಥಿತಿಯನ್ನು ಒಂದು ಸಾರಿ ಜ್ಞಾಪಿಸ್ಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಇವತ್ತು ಲಾಭವನ್ನು ಪಡ್ಕೊಳ್ತೀರಿ, ನಾಳೆ ಕಳೆಯಬಹುದು. ಇವತ್ತು ಕೈಯಲ್ಲಿ ಹಣ ಇರುತ್ತೆ, ನಾಳೆ ಇಲ್ಲದೇ ಇರಬಹುದು. ಆದರೆ ನೀವು ನೀವಾಗಿದ್ದರೆ ಮತ್ತೆ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಬೇರೆ ವ್ಯಕ್ತಿಯ ಆಗಮನದಿಂದ ಬೇಸರವಾಗ್ತಕ್ಕಂಥದ್ದು. ನಿಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಕಿರಿಕಿರಿಯೋ ಜಗಳವೋ ಮನಸ್ತಾಪವೋ ಇರುತ್ತೆ. ಬೇರೆಯವರು ಬಂದು ಅದನ್ನು ತೀರ್ಮಾನ ಮಾಡುವಾಗ, ಆ ವಿಷಯದಲ್ಲಿ ಗಮನಿಸುವಾಗ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಸ್ವಭಾವವನ್ನು ಬದಲಾವಣೆ ಮಾಡಿ, ಯಾವ ರೀತಿ ನೀವು ನಡ್ಕೊಳ್ತೀರಿ ಅನ್ನುವಂಥದ್ದು ಎಲ್ಲ ವಿಷಯಕ್ಕೂ ಕೂಡ ಮುಖ್ಯವಾಗುತ್ತೆ. ಅದರಿಂದ ಸ್ವಭಾವದಲ್ಲಿ ಬದಲಾವಣೆ ಆದರೆ, ಪರಿವರ್ತನೆ ಆದರೆ, ಧನಾತ್ಮಕವಾಗಿ ಆದರೆ ಅದು ನಿಮಗೆ ಅನುಕೂಲವಾಗುತ್ತೆ. ಆಸ್ತಿಯ ವಿಚಾರ ಮುಂದೆ ಮಾರಕವಾಗುತ್ತೆ. ಆಸ್ತಿಯಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅದೆಲ್ಲೋ ಕೋರ್ಟಲ್ಲೋ ಕಚೇರಿಯಲ್ಲೋ ಇರುತ್ತೆ. ನಿಮಗೆ ಯಾವ ಲಾಭವೂ ಕೂಡ ಅದರಿಂದ ಇಲ್ಲದೇ ಇರೋ ಹಾಗಾಗತ್ತೆ ಅಂತ ಹೇಳಿ ಅರ್ಥ. ವ್ಯವಹಾರ ಛಿದ್ರವಾಗತ್ತೆ, ನಷ್ಟವಾಗತ್ತೆ, ಅವಮಾನವಾಗತ್ತೆ. ಯಾವುದೂ ಕೂಡ ಕೈಗೂಡೋದಿಲ್ಲ. ಸುಮ್ಮನೆ ಜಗಳ ಅಷ್ಟೇ. ವ್ಯವಹಾರಕ್ಕೋಸ್ಕರವಾಗಿ ಯಾವ ಅನುಕೂಲವೂ ಇಲ್ಲ. ಕುಟುಂಬದ ಮೂಲ ದೇವರನ್ನು ಗುರುತಿಸಿ ಅದನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಸರಿತಪ್ಪುಗಳ ಬಗ್ಗೆ ವಿವೇಚನೆ ಬರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ಹೆಂಗಸರ ವಿಚಾರಕ್ಕೆ ಬಹಳ ಬೇಸರವಾಗುತ್ತೆ. ಮನೆಯ ಹೆಣ್ಣು ಹೇಗಿರಬೇಕೋ ಹಾಗಿಲ್ಲದೆ ಅವರಿಂದ ಅವಮಾನವಾಗುವಂಥದ್ದು, ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸದಲೇ ಸೋಮಾರಿತನವನ್ನು ತೋರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಗೃಹಿಣಿ ಗೃಹಮಚ್ಯತೆ, ಮನೆಯಲ್ಲಿ ಎಲ್ಲ ತಿಳಿದಂತಹ ಸಂಸ್ಕಾರಯುತವಾದಂತಹ ಹೆಣ್ಣಿದ್ರೆ ಆ ಹೆಣ್ಣೆ ಮನೆ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ಅಷ್ಟು ಪವಿತ್ರವಾದಂತಹ, ಉತ್ಕೃಷ್ಟವಾದಂತಹ, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರುವಂಥವರು
ಹೇಗಿರಬೇಕು ಅನ್ನುವಂಥದ್ದಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ದುಃಖ ಇನ್ನಷ್ಟು ಹೆಚ್ಚಾಗುವಂಥದ್ದು. ನಿಮ್ಮ ಆಲಸ್ಯವನ್ನು ದೂರ ಮಾಡಿಕೊಳ್ಳಿ, ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಯಾವುದೇ ಕೆಲಸದಲ್ಲಿ ಉತ್ಸಾಹಗಳಿಲ್ಲದೆ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು. ಹಣದ ವಿಚಾರಕ್ಕೆ ತೊಂದರೆಯಾಗದಂತೆ ಮಾಡಿಕೊಳ್ಬೇಕು, ಇಲ್ಲದೇ ತುಂಬ ಬೇಸರ ಮಾಡ್ಕೊಳ್ತೀರಿ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಸಂಜೆಯ ಹೊತ್ತಿಗೆ ನಿಮ್ಮ ಒಂಟಿತನ ತುಂಬ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಒಬ್ಬರೇ ಇದ್ದು ಬೇಸರವಾಗಿ ಕೋಪಕ್ಕೆ ತಿರುಗತ್ತೆ. ಆ ಕೋಪ ತುಂಬ ಕಠಿಣವಾಗಿರ್ತಕ್ಕಂಥದ್ದು. ಯಾರು ಮಾತಾಡಿಸಿದ್ರು, ಯಾರು ಏನಾದರೂ ಕೇಳಿದ್ರು ಸಿಟ್ಟು ಮಾಡುವಂತಹ ಸ್ವಭಾವವಾಗತ್ತೆ. ನಿಮ್ಮ ಪರಿಚಯ, ಬಂಧುತ್ವ ಇವೆಲ್ಲವೂ ಕೂಡ ಇದರಿಂದ ವ್ಯರ್ಥವಾಗುವಂಥದ್ದು. ನೀವು ಯಾರು, ನಿಮ್ಮ ಬಂಧುಗಳು ಯಾರು, ಇವೆಲ್ಲವನ್ನು ಕೇಳಿದಾಗ ಯಾರೂ ಕೂಡ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ಯಾರ ಸಹಾಯವೂ ಕೂಡ ನಿಮಗೆ ದೊರೆಯದೇ ಇರುವಂಥದ್ದಾಗತ್ತೆ. ತುಂಬ ಖರ್ಚು, ಮಾತಿನಿಂದಲೂ ಕೂಡ ತೊಂದರೆ ಮಾಡ್ಕೊಳ್ತೀರಿ. ಯಾಕೆಂದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಮಾತು ಬೇರೆ ಬೇರೆ ರೀತಿಯಲ್ಲಿ ಆಗುವಂಥದ್ದಾಗತ್ತೆ. ಅನಗತ್ಯವಾದಂತಹ ಕೆಲಸಗಳಿಂದ ದೂರ ಉಳ್ಕೊಳ್ಬೇಕು. ಇಲ್ಲದೇ ಇದ್ದರೆ ಕಾನೂನಾತ್ಮಕವಾದಂತಹ ದಂಡವೋ ಶಿಕ್ಷೆಯೋ ನಿಮಗೆ ಒದಗಿ ಬರಬಹುದು ಅನ್ನೋ ಅರ್ಥ. ಕುಟುಂಬ ಸದಸ್ಯರು ಎಲ್ಲರೂ ಕೂಡ ನಿಮ್ಮ ವಿಚಾರದಲ್ಲಿ ಆತಂಕದಿಂದ ಇರ್ತಾರೆ. ತಿರುಪತಿ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾರಾಶಿ, ಉತ್ತಮವಾದಂತಹ ಹೆಸರನ್ನು, ಗೌರವವನ್ನು, ಮರ್ಯಾದೆಯನ್ನು ಪಡೀಲಿಕ್ಕೆ ಅವಕಾಶಗಳು ತಾನಾಗಿಯೇ ಒದಗಿ ಬರತಕ್ಕಂತಹ ದಿವಸ. ಆದರೆ ಅಲ್ಲಿ ಬರುವಂತಹ ಅವಕಾಶಗಳ ಸದುಪಯೋಗವಾಗಬೇಕು. ಯಾವುದೋ ಹಣ ಅಥವಾ ಇನ್ಯಾವುದೋ ಅಧಿಕಾರ ಅನ್ನುವಂತಹ ಒಂದು ಗರ್ವದಿಂದ ಅದನ್ನು ತಾತ್ಸಾರ ಭಾವನೆಯಿಂದ ಕಂಡರೆ ದೊಡ್ಡ ಮಟ್ಟದ ಅವಮಾನಕ್ಕೆ, ಸ್ಥಾನಭ್ರಷ್ಟತೆಗೆ, ಸ್ಥಾನಚ್ಯುತಿಗೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಬೇರೆಯವರ ಹಿತಕ್ಕೋಸ್ಕರವಾಗಿ ನೀವು ಕಷ್ಟಪಡ್ತೀರಿ, ಆದರೆ ಅದರ ಬೆಲೆ ಬೇರೆಯವರಿಗೆ ಗೊತ್ತಾಗಬೇಕಲ್ಲ, ಅದಾಗದೇ ಇರುವಂಥದ್ದು. ನಂಬಿದವರು ನಿಮಗೆ ಸಹಾಯವನ್ನು ಮಾಡದೇ ಇರಬಹುದು ಸಕಾಲದಲ್ಲಿ. ಆಗ ನಿಮ್ಮ ಕೆಲಸಗಳಿಗೆ, ವ್ಯವಹಾರಕ್ಕೆ ತೊಂದರೆ ಅನ್ನುವಂಥದ್ದು ಆಗಬಹುದು ಅಂತ ಅರ್ಥ. ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಬಿಡದೇ ಇರುವ ಹಾಗೆ ನೋಡಿಕೊಳ್ಬೇಕು. ಇದು ದೊಡ್ಡ ಸಾಹಸದ ಕೆಲಸ. ಪ್ರಾಯಶಃ ನಿಮಗೆ ಕಷ್ಟ ಸಾಧ್ಯವಾದಂಥದ್ದು ಅಂತಂದರೆ ಈ ಒಂದು ಸವಾಲು ಅಂತ ಹೇಳಬೇಕು. ಶಿಸ್ತುಬದ್ಧವಾದಂತಹ ಜೀವನ, ಸಮಾಜದ ಹಿತ ನಿಮ್ಮಿಂದ ಆಗಬೇಕು. ಆಗ್ತಾ ಇಲ್ಲ, ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗಬೇಕು ಅನ್ನುವಂಥದ್ದನ್ನು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಶ್ರಮ ಸಾರ್ಥಕವಾದಂತಹ ಭಾವ ನಿಮ್ಮಲ್ಲಿ ಮೂಡಬೇಕಾದಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ದುಡ್ಡಿನ ಚಿಂತೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಬಿಡುತ್ತೆ. ಮಕ್ಕಳಿಗೆ ನೀವು ನ್ಯಾಯವನ್ನು ಒದಗಿಸಬೇಕು. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಕ್ಕಳ ವಿಚಾರದಲ್ಲಿ ನೀವು ಮಾಡಿ ಪೂರೈಸಬೇಕಾದಂಥದ್ದಿರುತ್ತೆ. ಎಲ್ಲವೂ ಇದ್ದು ನರಳುತ್ತೀರಿ. ನಿಮ್ಮ ಪೂರ್ವಜನ್ಮದ ಕರ್ಮ ಅಂತ ಹೇಳಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ನಿಮ್ಮ ಸ್ವಭಾವ, ನಡವಳಿಕೆ ಇದನ್ನು ಬದಲು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ, ಮಾಡಿಕೊಳ್ಳಿ. ಆಗ ನಿಮಗೆ ಲಾಭ, ಅನುಕೂಲ ಆಗುವಂಥದ್ದಿರುತ್ತೆ. ಬಂಧುಗಳಲ್ಲಿ ಅವಮಾನವಾಗ್ತಕ್ಕಂಥದ್ದು, ನಿಮ್ಮ ತಿರುಗಾಟ, ಅಲಂಕಾರ ಇತ್ಯಾದಿ ಬೇಡದೇ ಇರತಕ್ಕಂತಹದ್ದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ಒಂದು ಸ್ವಭಾವ ಏನಿದೆ, ಖಯಾಲಿ ಏನಿದೆ, ಅದನ್ನು ದೂರ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅವಮಾನವಾಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾಯಂಕಾಲದ ಹೊತ್ತಿಗೆ ತಾಯಿಯವರಿಂದ ಏನೋ ಉತ್ತಮವಾದಂತಹ ಒಂದು ಸಲಹೆ, ಸಮಾಧಾನ, ಗೆಲುವು ಕೂಡ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ನೋವಿನಿಂದ ಬಳಲ್ತಾ ಇರ್ತೀರಿ. ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರನ್ನ ದೂಷಣೆ ಮಾಡಬೇಡಿ, ದೊಡ್ಡ ತಪ್ಪಾಗತ್ತೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಮುನ್ನಡೆಯನ್ನು ಕಾಣುವಂತಹದ್ದು. ನಿಮ್ಮ ಸಮಸ್ಯೆಯನ್ನು ಮನೆ, ಸ್ನೇಹಿತರು ಅಥವಾ ಬಂಧುಗಳಲ್ಲಿ ಅನುಕೂಲ ಇದ್ದಾಗ ನೋಡಿ ಹಂಚಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ನೀವೇ ತುಂಬ ಕೊರಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ತಾಯಿಯ ಪ್ರೀತಿಗೆ ಪಾತ್ರರಾಗೋದಕ್ಕೆ ಅವಕಾಶಗಳಿದೆ. ಆ ಒಂದು ತಾಯಿ ಮಕ್ಕಳ ಬಂಧುತ್ವ ಬಹಳ ಗಾಢವಾಗಿ ಮುಂದುವರಿಯಲಿ ಅಂತಕ್ಕಂಥದ್ದು ನಮ್ಮ ಆಶಯ.
ಶುಭವಾಗಿ. ಧನುರ್ರಾಶಿ ಧೈರ್ಯ ತುಂಬ ಕಡಿಮೆ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ದ್ವೇಷವನ್ನು ಸಾಧನೆ ಮಾಡ್ತೀರಿ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಗ್ತಕ್ಕಂಥದ್ದಿದೆ. ಅಹಂಕಾರದ ಸಮಸ್ಯೆ ಯಾವುದೇ ಕಾರಣಕ್ಕೂ ಉಂಟಾಗಬಾರದು. ನಿಮಗೆ ಅದು ಆಗತ್ತೆ, ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದಾಗತ್ತೆ. ಆಹಾರದಿಂದ ಸ್ವಲ್ಪ ಸಮಸ್ಯೆ ಆಗತ್ತೆ. ಹೊಸ ವಾಹನ ಖರೀದಿಯ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದಿದೆ. ಯಶಸ್ಸಿನ ಬಯಕೆ, ಹಣ ಹೂಡಿಕೆಯ ಚಿಂತನೆ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಟವನ್ನು ಮಾಡ್ತಾ ಇರ್ತವೆ. ಅದನ್ನೆಲ್ಲ ಗಮನಿಸ್ಕೊಳ್ಳಿ ಧನುರಾಶಿಯವರು. ಶುಭವಾಗಿ. ಮಕರ ರಾಶಿ ವಿದೇಶ ಪ್ರಯಾಣದ ವಿಚಾರದಲ್ಲಿ, ದೂರದೂರಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗತ್ತೆ. ಏನೋ ಮಾತುಕತೆಯೋ ವ್ಯಾವಹಾರಿಕವಾಗಿಯೋ ಸ್ವಲ್ಪ ವ್ಯತ್ಯಾಸಗಳು ಕಂಡು ಗೊಂದಲ ಅನ್ನೋವಂಥದ್ದು ಸೃಷ್ಟಿಯಾಗತ್ತೆ. ಮಾನಸಿಕವಾದಂತಹ ಧೈರ್ಯ ಏನಿದೆ ಅದೇ ನಿಮಗೆ ಮಾರ್ಗಸೂಚಿ ಅಂತ ಹೇಳಬೇಕು. ಮಾನಸಿಕವಾಗಿ ಧೈರ್ಯ ಇರಬೇಕು, ಅದು ಮಾರ್ಗಸೂಚಿಯಾಗಿ ಕೆಲಸವನ್ನು ಮಾಡುತ್ತೆ. ಎಲ್ಲ ಕಡೆ ಅಪಮಾನದ ಸಾಧ್ಯತೆ ಇರುವಂಥದ್ದು ಇದೆ, ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಲ್ಲ, ಅದು ಮುಖ್ಯವಾಗುತ್ತೆ. ನಂಬಿಕೆ ದ್ರೋಹಕ್ಕೆ ಪಾತ್ರರಾಗ್ತಕ್ಕಂಥದ್ದಿದೆ. ಪ್ರೀತಿಸಿದವರಿಂದ ವಂಚನೆಯ ಸುದ್ದಿ ಇರುತ್ತೆ. ಆಸೆಗಳಿಗೆ ವಿರುದ್ಧವಾದ ವಾತಾವರಣ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಈ ದಿವಸ ವ್ಯಾವಹಾರಿಕವಾಗಿ ಸಮಾಜದಲ್ಲಿ ನೀವು ಗೆಲುವನ್ನು ಸಾಧಿಸ್ತಕ್ಕಂತಹದ್ದು ಕಷ್ಟ, ಆದರೆ ಮಾತಿನಿಂದ ಗೆಲುವನ್ನು ಸಾಧಿಸಲಿಕ್ಕೆ ಅವಕಾಶಗಳಿದೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೌರವ ಅಂತಕ್ಕಂಥದ್ದು ಕೇಳಿ ಪಡೆಯೋದಲ್ಲ, ಅದರ ಅರಿವು ನಿಮಗಿರಬೇಕು. ನಿಮ್ಮಲ್ಲಿ ಇರತಕ್ಕಂತಹ ವೈಶಿಷ್ಟ್ಯತೆಯನ್ನು ಗುರುತಿಸಿ ನಿಮ್ಮನ್ನು ಗೌರವಿಸಬೇಕೇ ಹೊರತು ನೀವಾಗಿಯೇ ಅದನ್ನು ಕೇಳಿ ಪಡ್ಕೊಳ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು. ಅನಿರೀಕ್ಷಿತವಾದಂತಹ ಸಿಹಿ ಸುದ್ದಿಯಿಂದ ನಿಮಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದಿದೆ. ನಿಮ್ಮ ಗಮನ ನಿಮ್ಮ ಕರ್ತವ್ಯದ ಕಡೆ ಇರಲಿ. ನಿಮ್ಮ ಮನಸ್ಸಿಗೆ ಒಪ್ಪದೇ ಇರತಕ್ಕಂತಹ ಅಥವಾ ಯಾವುದೋ ಒಂದು ಬೇಸರವನ್ನು ತಂದು ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅನ್ನುವಂತಹ ಪ್ರಶ್ನೆ ಬರುವಂತಹ ಕೆಲಸಗಳು ಯಾವುದೇ ಇದ್ದರೂ ಕೂಡ ಅದು ಯಾವುದನ್ನು ಕೂಡ ಮಾಡಬೇಡಿ, ಅಂತಹ ಕೆಲಸಕ್ಕೆ ಹೋಗಬೇಡಿ ಅಂತ ಅರ್ಥ. ನಾಗದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆತ್ಮವಿಶ್ವಾಸ ಹೆಚ್ಚಾದರೆ ಗುರಿ ಮುಟ್ಟುವಂಥದ್ದು ಸುಲಭವಾಗುತ್ತೆ. ಪ್ರತಿಯೊಂದು ಪ್ರಾಣಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಖ್ಯವಾಗಿ ಬೇಕಾದಂಥದ್ದು ಗುರಿ ಸಾಧನೆ. ಯಾವ ಉದ್ದೇಶಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಗೊತ್ತಾಗಬೇಕು. ಅದರಲ್ಲಿ ಸಫಲತೆಯನ್ನು ಕಾಣೋದಕ್ಕೆ ಅವಕಾಶಗಳು ಆಗಬೇಕು ಅನ್ನುವಂಥದ್ದು. ಒಬ್ಬರೇ ಇದ್ದು ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗ್ಬಿಡ್ತೀರಿ, ಅದಕ್ಕೆ ಅವಕಾಶಗಳು ಖಂಡಿತವಾಗಿ ಬೇಡ. ನಿಮಗೆ ಅಜೀರ್ಣದ ಸಮಸ್ಯೆ ಕಾಣಬಹುದು ಅನ್ನುವಂಥದ್ದು. ಹಳೆಯ ತಪ್ಪುಗಳು ಪುನರಾವರ್ತನೆ ಆಗದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾದಂಥದ್ದು. ಕೆಲಸ ಓದು ಎರಡೂ ಇರುವಂಥವ್ರಿಗೆ ತುಂಬ ಸವಾಲಿನ ದಿವಸ. ಈ ಕಡೆ ಕೆಲಸನೂ ಮಾಡಬೇಕು, ಓದಿಕೊಳ್ಳಬೇಕು ಅನ್ನುವಂಥದ್ದು ತುಂಬ ದೊಡ್ಡ ಸವಾಲಾಗ್ತಕ್ಕಂಥದ್ದು. ಧ್ಯಾನ ಮತ್ತು ಮನಸ್ಸನ್ನು ಏಕಾಗ್ರತೆ ಮಾಡೋದಕ್ಕೋಸ್ಕರವಾಗಿ ಬೇರೆ ಇನ್ಯಾವುದಾದ್ರೂ ಆಸನಗಳಿದ್ದರೆ ಅದರ ಮೊರೆ ಹೋಗಿ ಅನ್ನುವಂಥದ್ದು ನಮ್ಮ ಆಶಯ. ಶುಭವಾಗಿ.